ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ ಕಮಲನಯನ ಕಮಲವದನ ಕಮಲಾನಯನ ಕಮಲವದನ. ದುಷ್ಟರನು ಶಿಷ್ಟರನು ತಂದವನು ನೀನೇ ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ ಭಕ್ತಿ ಕೊಡುವುದು ನೀನೇ ಮುಕ್ತಿ ಕೊಡುವುದು ನೀನೇ ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ. ಭಜ ಶರಣಂ ನಿಜ ಗುಣಂ ಭಜ ಪಾವನಂ ಪಾವನಂ. ಭಜ ಶರಣಂ ನಿಜ ಗುಣಂ ಭಜ ಪಾವನಂ ಪಾವನಂ. ಅಜ ಜನಕಂ ಸುಧರೈಕ ಶರಣ್ಯಂ ಅಜ ಜನಕಂ ಸುಧರೈಕ ಶರಣ್ಯಂ ಭಜ ಶರಣಂ ನಿಜ ಗುಣಂ ಭಜ ಪಾವನಂ ಪಾವನಂ. ವೇದಾಂತಾಗಮ ವೇದಿತ ಸತ್ಯಂ ವೇದಾಂತಾಗಮ ವೇದಿತ ಸತ್ಯಂ ಶ್ರೀ ದಯಿತಾತ್ಮ ವಿನೋದಿತ ಕೃತ್ಯಂ ಶ್ರೀ ದಯಿತಾತ್ಮ ವಿನೋದಿತ ಕೃತ್ಯಂ ಭಜ ಶರಣಂ ನಿಜ ಗುಣಂ ಭಜ ಪಾವನಂ ಪಾವನಂ. ನಮಸ್ತೆ ಸಕಲೋದ್ಧಾರ ನಮಸ್ತೆ ಸಕಲೇಶ್ವರ ನಮಸ್ತೆ ಸರ್ವಸಂಪೂರ್ಣ ನಮಸ್ತೆ ಸರ್ವಕಾರಣ ವಿಶ್ವರೂಪಾಯ ವಿಶ್ವಾಯ ನಿರ್ಗುಣಾಯ ಗುಣಾತ್ಮನೆ ವಿಶುದ್ಧ ಜ್ಞಾನ ಸಂಗಾಯ ವಿಷ್ಣುವೇ ಜಿಷ್ಣುವೇ ನಮಃ. ಇಲ್ಲಿ ಒಳಗೆ ಹೋಗಕೂಡದು. ನಾವು ಸ್ವಾಮಿಯ ಸಂದರ್ಶನಾರ್ಥಿಗಳು ನಮ್ಮನ್ನು ತಡೆಯಬೇಡಿ ದಾರಿ ಬಿಡಿ. ನಿಲ್ಲಿ ನುಗ್ಗಬೇಡಿ, ಇದು ಸಮಯವಲ್ಲ. ಸ್ವಾಮಿಯ ಸಂದರ್ಶನಕ್ಕೆ ಯಾವಾಗಲೂ ಸಮಯವೇ. ಹೇಗಿಲ್ಲ? ಏಕಿಲ್ಲ? ಶ್ರೀ ಲಕ್ಷ್ಮೀ ನಾರಾಯಣರ ಅಂತರಂಗ ವಿಲಾಸದ ಸಮಯವಿದು. ಒಳಗೆ ಯಾರನ್ನು ಬಿಡಕೂಡದೆಂದು ಅಪ್ಪಣೆ ಆಗಿರುವುದು. ಸ್ವಾಮಿಯ ಸಂದರ್ಶನಕ್ಕೆ ಯಾವ ಅಡ್ಡಿ ಇಲ್ಲವಲ್ಲ. ಬೇಕಾದಾಗೆಲ್ಲ ಬರಬಹುದೆಂದು ನಮಗೂ ಅಪ್ಪಣೆ ಆಗಿರೋದು. ದಾರಿ ಬಿಡಿ, ಅಡ್ಡಿ ಮಾಡುವುದು ದೋಷವು. ನಿಮ್ಮನ್ನು ಒಳಗೆ ಬಿಡುವುದೇ ದೋಷವು. ಏನಿದು ಅಸಂಬದ್ಧವಾದ ಮಾತು? ನೀವಾಡುವುದು ಸಂಬದ್ಧ. ತ್ರಿನೇತ್ರ, ಚತುರ್ಮುಖ, ಸಹಸ್ರಾಕ್ಷ ಅಂತವರು ಬಂದರೆ ಒಳಗೆ ಬಿಡುವುದಿಲ್ಲ. ಇನ್ನು ನಿಮ್ಮಂತಹ ಬಡಜೋಗಳನ್ನು ಒಳಗೆ ಬಿಟ್ಟವೆ ಸುಮ್ಮನೆ ಹೊರಟು ಹೋಗಿ ಇಲ್ಲಿಂದ. ಭಗವಂತನು ಅಧಿಕಾರ ಐಶ್ವರ್ಯ ಇತ್ಯಾದಿಗಳಿಗೆ ತಕ್ಕಂತೆ ಇಲ್ಲ. ಆತನಿಗೆ ಸರ್ವರು ಒಂದೇ. ಆತನು ಎಲ್ಲರಿಗೂ ಬೇಕಾದವನು. ನೀವು ಬಡಜೋಗಿಗಳು, ನಿಮಗೆ ಎಲ್ಲವೂ ಒಂದೇ. ಭಗವಂತ ವಿಷಯದಲ್ಲಿ ಅಂತಹ ಭೇದ ಭಾವವೇ ಇಲ್ಲವಲ್ಲ.
ನಮ್ಮೊಡನೆ ಚರ್ಚೆ ಮಾಡಲು ಬಂದಿರುವಿರಾ? ಸಾಕು, ಆಚೆಗೆ ನಡೆಯಿರಿ. ಬಾಗಿಲು ಕಾಯುವ ನಿಮ್ಮೊಡನೆ ನಾವೇನು ಚರ್ಚೆ ಮಾಡಲು ಬಂದಿಲ್ಲ, ಸುಮ್ಮನೆ ದಾರಿ ಬಿಡಿ. ಹೇಗಾಗುವುದಿಲ್ಲ. ದರ್ಶನ ಮಾಡಿಕೊಂಡು ಹೋಗುವ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳೊಂದು ಸಾಗಲಾರದು. ಮರ್ಯಾದೆ ಮೀರಿ ಮಾತಾಡುವುದು ನಿಮಗೂ ಒಳ್ಳೆಯದಲ್ಲ. ಪಿತ್ತವೇ ನರನೆತ್ತಿರಲಿ. ವಿನಾಶಕರು ವಿಪರೀತ ಬುದ್ಧಿ. ದೇವರ ದರ್ಶನಕ್ಕೆ ಅಡ್ಡಿ ಮಾಡಿದ್ದು ಅಲ್ಲದೆ ಒಡೆಯಲು ಕೈ ಎತ್ತುವಿರಾ? ಇಂತಹ ರಾಜಸ ತಾಮಸ ಗುಣವುಳ್ಳವರು ಭಗವಂತನ ಸೇವೆಗೆ ಯೋಗ್ಯರಲ್ಲ. ಶ್ರೀಪತ್ ಛೀ ಛೀ, ಬರದವರೇ, ತೊಲಗಿ, ತೊಲಗಿ ಹೋಗಿ ಇಲ್ಲಿಂದ. ಶ್ರೀಪತಿ ದರ್ಶನ ಕೈದುವ ತಾಪಸರಂ ತಳೆದ ದೋಷದ ನೀವಿಗಳು ಭೂಪತಿ ತರಕೆ ದುರ್ಗತಿ ಕೋಪ ನಿಮಗಕ್ಕೆ ತಪ್ಪದೆ ಮೀಶಾಪ. ಬೇಗನೆ ಮಾಯವಾದರು. ಘೋರವಾದ ಶಾಪವನ್ನು ಕೊಟ್ಟು ಹೊರಟೆ ಹೋದರಲ್ಲ, ನಮಗೆ ಮುಂದೇನು ಗತಿ? ಅವರು ಮಹಾ ತಪಸ್ವಿಗಳಾಗಿರಬಹುದು. ನಾವು ದುರಂಕಾರಿಗಳಾಗಿ ಅವರನ್ನ ಕೆರಳಿಸಿದ್ದೇ ಅನುಚಿತವು. ಭೂಮಿಗೆ ಬಿದ್ದು ದುರ್ಗತಿಯಲ್ಲಿ ಮುಳುಕಬೇಕಾಯ್ತಲ್ಲ. ಸಹೋದರ, ಹೀಗೆ ಗೋಳಾಡಿದರೆ ವಿಪ್ರರ ಶಾಪವು ತಪ್ಪುವುದೇ?
ಹಾಗೆ ಹೇಗೆ? ನಮಗೆ ಮುಂದೇನು ಗತಿ? ಆಪತ್ಕಾಲದಲ್ಲಿ ವ್ಯಸನಕ್ಕೆ ಅವಕಾಶ ಮಾಡಿಕೊಡಬಾರದು. ಧೈರ್ಯವನ್ನು ತಂದುಕೊಂಡು ಈ ಸಂಕಟವನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಆಪತ್ ಬಾಂಧವನಾದ ಆ ಶ್ರೀಮಾನ್ ನಾರಾಯಣನೇ ನಮಗ ದಿಕ್ಕು. ಆತನನ್ನೇ ಪ್ರಾರ್ಥಿಸೋಣ. ನೀನು ಹೇಳಿದ್ದೇ ಸರಿ. ನಾವೀಗಲೇ ಹೋಗಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ನಮ್ಮ ಈ ದುಃಖವನ್ನು ಹರಕೆ ಮಾಡಿಕೊಳ್ಳೋಣ. ಪರಮಾತ್ಮ ಸದಾ ಕಾಲದಲ್ಲಿಯೂ ನಗು ನಗುತ್ತಾ ನನ್ನ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದವರು ಇಂದು ಈ ನಿಮ್ಮ ಮುಖಕಮಲವನ್ನು ನೋಡುತ್ತಿದ್ದರೆ ಕಾಂತಿಹೀನರಾಗಿ ತೋರುತ್ತಿರುವುದಲ್ಲ, ಕಾರಣವೇನು ಸ್ವಾಮಿ? ದೇವಿ, ಪ್ರಕ್ಷುಬ್ಧತೆಯ ಪ್ರಸಂಗವೊಂದು ಒದಗಿ ಬಂದಿದೆ. ಅದಕ್ಕಾಗಿ ನನ್ನ ಮನಸ್ಸು ಚಿಂತೆಗೀಡಾಗಿದೆ. ಅಂತಹ ಪ್ರಸಂಗವೇ? ಎಲ್ಲಿ, ಯಾವ ಲೋಕದಲ್ಲಿ ಪ್ರಭು? ಯಾವ ಲೋಕವಾದರೇನೋ ಯಾರಾದರೇನು, ತಪ್ಪು ತಪ್ಪೆ ತಾನೆ. ಹಾಗಾದರೆ ಅಂತಹ ತಪ್ಪನ್ನು ಮಾಡಿದವರಾರು? ದೇವಿ, ಮದ ಮೋಹ ಕ್ರೋಧಗಳಿಗೆ ಮೂಲವಾದದು ಪಾಪದ ಫಲವಾದರೆ
ಅಹಂ ಎನ್ನುವುದು ಕೂಡ ಪಾಪದ ಫಲವೇ. ಪಾಪವು ಸುಲಭವಾಗಿ ಮಾಡುವಂಥದ್ದಲ್ಲ. ಕೋಪದ ತಾಪದಲ್ಲಿ ಬೆಂದವನು ಅದನ್ನು ಮಾಡುವನು ದೇವಿ. ದೇವ, ಹಾಗಾದರೆ ಅದಕ್ಕೆ ತಕ್ಕ ಫಲ ಅನುಭವಿಸಿಯೇ ತೀರಬೇಕು. ಸ್ವಾಮಿ, ಹಾಗಾದರೆ ಈ ತಪ್ಪಿಗೆ ಶಿಕ್ಷೆ ಏನು ದೇವ? ಕ್ಷಣಕಾಲ ಕಾದು ನೋಡಿ ದೇವಿ, ಅದು ನಿನಗೂ ತಿಳಿಯುತ್ತದೆ. ಹಾಗೆ ಆಗಲಿ. ಗೋವಿಂದ ಹರಿಯೇ ಗೋವಿಂದ, ಗೋವಿಂದ ಹರಿಯೇ ಗೋವಿಂದ, ಹರಿಯೇ ಗೋವಿಂದ, ಹರಿಯೇ ಗೋವಿಂದ. ನಾರಾಯಣ ನಾರಾಯಣ, ನಮ್ಮನ್ನು ಕಾಪಾಡು ಕಾಪಾಡು. ಏನಾಯಿತು ಜಯ ವಿಜಯರೇ? ಪರಮಾತ್ಮ, ನಿನಗೆ ತಿಳಿಯದೆ ಮಹಾತ್ಮರ ಶಾಪಕ್ಕೆ ಗುರಿಯಾಗಿದ್ದೇವೆ. ನಮ್ಮ ಸಂಕಟವನ್ನು ಪರಿಹರಿಸಿ ಕಾಪಾಡು. ಜಯ ವಿಜಯರೇ, ಬೆಂಕಿ ತಾನು ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ, ಅವಿವೇಕ, ಅಹಂಕಾರಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಹಿಂದೆ ಪೂರ್ವದಲ್ಲಿ ನೀವೀರ್ವರು ದ್ವೇಷ, ಅಸೂಯೆಗಳಿಂದ ಪರಸ್ಪರ ಶಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿದ್ದೀರಿ. ಅನೇಕ ಕಷ್ಟಪಟ್ಟು ನನ್ನ ಸನ್ನಿಧಿಗೆ ಬಂದಿದ್ದೀರಿ. ಈಗ ಮಹಾ ಮೇಧಾವಿಗಳಾದ ಬ್ರಹ್ಮ ಮಾನಸ ಪುತ್ರರನ್ನೇ ಅಪಮಾನ ಮಾಡಿದ್ದೀರಿ. ಹೌದು ತಂದೆ, ನಮ್ಮದು ಮಹಾಪರಾಧ. ಯಾರೇ ಆಗಲಿ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕಲ್ಲವೇ? ಈಗ ಕೇಳಿ, ಭೂಲೋಕದಲ್ಲಿ ನನಗೆ ಮಿತ್ರರಾಗಿ 7 ಜನ್ಮವೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮವೆತ್ತಿ ನನ್ನ ಸನ್ನಿಧಿಗೆ ಬರುತ್ತೀರೋ? ಪ್ರಭು, ಹೆಚ್ಚು ಕಾಲ ನಿನ್ನ ಸನ್ನಿಧಿನ ಬಿಟ್ಟು ಇರಲಾರೆವು ಪ್ರಭು, ಇರಲಾರೆವು. ಶತ್ರುಗಳಾದರೂ ಚಿಂತೆ ಇಲ್ಲ, 3 ಜನ್ಮಗಳೇ ಸಾಕು. ತಥಾಸ್ತು ದೇವಿ. ನನ್ನ ಭಾಗ್ಯ ನಿಧಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿ. ಬಾರೆ ನನ್ನ ಭಾಗ್ಯ ನಿಧಿಯೇ ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿ. ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ, ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ. ಹಾರೆ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ.
ಸೇವಕನೇ ಲಕ್ಷ್ಮೀ ರಮಣನೇ ನರಗೊಲಿದವನೇ ಶ್ರೀಮನ್ನಾರಾಯಣನೇ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ಆಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಳಿನಲ್ಲಿ ನಾರಾಯಣ ಆಡಿ ಪಾಡಿ ಕುಣಿದೆ ನಾನು ಜಗದೆಡೆಯಲ್ಲ ಕಂಡೆ ನಿನ್ನ ದಿವ್ಯ ರೂಪ ಕಣ್ಗಳಿನಲ್ಲಿ ಮೋಹನ ರೂಪನೇ ಶ್ಯಾಮಲ ಸುಂದರನೇ ನಾರಾಯಣ ಮೋಹನ ರೂಪನೇ ಶ್ಯಾಮಲ ಸುಂದರನೇ ಬ್ರಹ್ಮಾಂಡವನೇ ಖುಷಿಯೊಳಿಟ್ಟವನೇ ನಾರಾಯಣ ಬ್ರಹ್ಮಾಂಡವನೇ ಖುಷಿಯೊಳಿಟ್ಟವನೇ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ನಾರಾಯಣ ದೇವ ದೇವ ಗಣವಾಂತು ಮಹಿಮ ಕರುಣಾ ಸಾಗರ ಸಿಯರಿಯೇ ದೇವ ದೇವ ಗಣವಾಂತು ಮಹಿಮ ಕರುಣಾ ಸಾಗರ ಸಿಯರಿಯೇ ಶರಣು ಎನ್ನುತ್ತಾ ಸಿರೋ ಬಾಬು ನಿನ್ನ ಚರಣಕ್ಕೆ ನಮಿಸುವೆ ನಾರಾಯಣ ದೇವ ದೇವ ಗಣವಾಂತು ಮಹಿಮ ಕರುಣಾ ಸಾಗರ ಸಿಯರಿಯೇ ಶರಣು ಎನ್ನುತ್ತಾ ಸಿರುವ ಬಾಬು ನಿನ್ನ ಚರಣಕ್ಕೆ ನಮಿಸುವೆ ನನಗೆ ಕೃಪೆಯ ತೋರೋ ನಾರಾಯಣ ನನಗೆ ಮುಕ್ತಿ ನೀಡೋ ಮುಕ್ತಿ ಪದವ ತೋರೋ ನಾರಾಯಣ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡು ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ನಾರಾಯಣ ನಾರಾಯಣ ನಿಗರ್ವಿಗಳಾದ ಅನೇಕರು ಜನರಿಗೆ ಹೆಚ್ಚು ಮೆಚ್ಚಾಗಿರುವುದು ಅಂಥವರ ಪದವಿಯು ಶಾಶ್ವತವಾಗಿರುವುದು. ಇನ್ನೂ ಕೆಲವರು ಪದವಿ ಬಂತೆಂದರೆ ಸಾಕು ಅದೆಷ್ಟು ಗರ್ವ ಎಷ್ಟು ಬಡಾಯಿ. ಗುರು ಹಿರಿಯರನ್ನು ಕಂಡರೆ ಅಲಕ್ಷ್ಯ. ಇದರಿಂದ ತಾನೇ ಜಯ ವಿಜಯರು ಕಟ್ಟಿದ್ದು. ಗರ್ವದಿ ಮುನಿಗಳನ್ನು ತಡೆದು
ಅವರ ಶಾಪಕ್ಕೆ ಗುರಿಯಾಗಿ ಅಲೆದಾಡುತ್ತಲಿರುವರು. ಇದು ಅವರ ತಪ್ಪಲ್ಲ, ಅವರ ಅಹಂಕಾರದ ತಪ್ಪು. ಗರ್ವವೇ ಕಾಮಕ್ರೋಧಂ ನಾರಾಯಣ. ಗರ್ವವೇ ಕಾಮಕ್ರೋಧಂ ಗರ್ವವೇ மதமசரங்கள் நாராயண. ಗರ್ವವೇ ದುರಹಂಭಾವು ನಾರಾಯಣ. ಗರ್ವವೇ ದುರಹಂಭಾವಂ ಗರ್ವವೇ ದುರಹಂಭಾವಂ ಗರ್ವವೇ ದುರ್ಗುಣಕ್ಕೆ ಮೂಲಾಧಾರವು. ಪೂಜ್ಯರಿಗೆ ನಮಸ್ಕರಿಸುವೆವು. ಓಹೋ, ಜಯ ವಿಜಯರು, ಇದೇನು ವೈಕುಂಠ ದ್ವಾರಪಾಲಕರಾದ ನೀವು ಶ್ರೀಹರಿಯ ಸನ್ನಿಧಾನವನ್ನು ಬಿಟ್ಟು ಇಲ್ಲಿ? ಪೂಜ್ಯರೇ, ತಮಗೆ ತಿಳಿಯದಾದ ವಿಚಾರವಾದರೂ ಏನು? ಸಕಲವನ್ನು ಹರಿದ ಮಹಾಜ್ಞಾನಿಗಳು ತಾವು, ನಿಮಗೆ ತಿಳಿಯದಿರುವುದೇನಿದೆ? ನಾರಾಯಣ ನಾರಾಯಣ. ಶ್ರೀಹರಿಯ ಸನ್ನಿಧಾನದಲ್ಲಿದ್ದರೂ ನಿಮ್ಮಗಳ ತಾಮಸ ಗುಣ ಹೋಗಲಿಲ್ಲವಲ್ಲ. ಈ ನಿಮ್ಮ ದುರಾದೃಷ್ಟಕ್ಕೆ ನಾನೇನು ಮಾಡಲಿ? ಪೂಜ್ಯರೇ, ತಪ್ಪು ಮಾಡಿದ್ದೇವೆ, ಅದಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಿದ್ದೇವೆ. 3 ಜನ್ಮಗಳೇ ಸಾಕೆಂದು ಆ ಪರಮಾತ್ಮನಿಂದ ಅನುಗ್ರಹ ಪಡೆದಿದ್ದೇವೆ. ಈಗ ನಮ್ಮ ಜನನಕ್ಕೆ ಭೂಲೋಕದಲ್ಲಿ ಪ್ರಶಸ್ತವಾದ ವಂಶ ಯಾವುದಿರುವುದೆಂದು ತಿಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಪ್ರಶಸ್ತವಾದ ವಂಶ. ಜಯ ವಿಜಯರೇ, ಕಶ್ಯಪ ಬ್ರಹ್ಮನ ಭಾರ್ಯೆಯಾದ ದಿತಿದೇವಿಯು ಪುತ್ರಾರ್ಥಿನಿಯಾಗಿ ಬಹುಕಾಲದಿಂದಲೂ ಪತಿ ಸೇವೆ ಮಾಡುತ್ತಿರುವಳು. ಈ ಸಂದರ್ಭದಲ್ಲಿ ನೀವಿಬ್ಬರೂ ಆ ಸಾಧ್ವೀಮಣಿಯ ಗರ್ಭದಲ್ಲಿ ಪುತ್ರರಾಗಿ ಜನ್ಮಿಸುವುದು ನನ್ನ ಬುದ್ಧಿಗೆ ಪ್ರಶಸ್ತವಾಗಿ ತೋರುತ್ತಿರುವುದು. ಏನು ಹೇಳಿವ್ರಿ? ಆಗಲಿ ಪೂಜ್ಯರೇ, ತಮ್ಮ ಸಲಹೆಯಂತೆ ನಡೆದುಕೊಳ್ಳುವೆವು. ಶುಭವಾಗಲಿ. ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಸನಿದ ಮಗ ಮದನಿ ದೀಂ ತನನ ಉದನ ದೀಂ ತದಿರನ ಸನಿದ ಮಗ ಮದನಿ ದೀಂ ತನನ ಉದನ ದೀಂ ತದಿರನ ನಾದಿದ ತೋಂ ತನನ ನಾದಿದ ತೋಂ ತನ ದಿತ್ತೋಂ ತದಿತ್ತೋಂ ತ ಸನಿದ ಮಗ ಮದನಿ ದೀಂ ತನನ ಉದನ ದೀಂ ತದಿರನ ಸನಿದ ಮಗ ಮದನಿ ನಾರಾಯಣ. ಧನಿ ಸರಿಸ ಧನಿ ಸರಿಸ ಧನಿ ಸ ಗ ಗ ಗ ಮಗ ಧನಿ ಸ ಧನಿ ಸರಿಸ ಧನಿ ಸರಿಸ ಧನಿ ಸ ಗ ಗ ಗ ಮಗ ಧನಿ ಸ ಸಾನಿ ಧನಿ ಗ ಮದ ಮಗ ಮಗ ಗಮಗರಿ ಸ. ನಾರಾಯಣ.
ದಾನಿ ತತ್ತೋಂ ತಕಿಟತೋಂ ತಕಿಟ ದಿಕಿಟ ದಿಮಿತ ದಿಗಿಣತೋ ನಾರಾಯಣ ತಜಿನ ದಿಗಿಣ ದಿಮಿತ ದಿಗಿಣತೋ ಸಾಸ ನಿನಿ ದಾದ ಮಮ ಗಮ ಗರಿಸ ಸಾಸ ನಿನಿ ದಾದ ಮಮ ಗಮ ಗರಿಸ ನಿಸ ಗಮ ಮಮ ಸ ಗಮ ದಾದ ದಾದ ಮಗ ಧನಿ ನಿನಿ ಸನಿ ದ ಮಗ ಮದನಿ ಧೀಂ ಧೀಂ ತನನ ಹುದನ ಧೀಂ ತನಿರನ ಸನಿ ದ ಮಗ ಮದನಿ ಧೀಂ ಧೀಂ ತನನ ಧೀಂ ಧೀಂ ತನನ ಧೀಂ ಧೀಂ ತನನ ಹುದನ ಧೀಂ ತನಿರನ ದಿರನ ನಾರಾಯಣ ನಾರಾಯಣ ರಾಜ ದೈತ್ಯ ಕುಲ ಸರ್ಪಭೂಷ ಚಂಡ ಪ್ರಚಂಡ ಮಾರ್ತಾಂಡ ತೇಜ ನಿಜ ಸ್ವರೂಪ ಭೀತ ಶತಕೋಟಿ ಮನೋಜ ನಿರುಪಮ ಪರಾಕ್ರಮ ಧೀರ ವಿಕ್ರಮ ಅಪಾರ ಕೀರ್ತಿ ಚಂದ್ರಿಕಾ ಶಿರಸ್ತೋಮ ಹಿರಣ್ಯಕಶ್ಯಪ ಸಾರ್ವಭೌಮನಿಗೆ ಜೈ ಪರಾಕ್ ಜೈ ಪರಾಕ್ ಜೈ ಪರಾಕ್. ಹಲೋ ಬಂದು ಚತುರ್ಮುಖಂ ಪರಸುಗುಂ ಮಕ್ಕಳೆಪ್ಪಂ ಮನೋಶಯಿಸಿರ್ಕುಂ ಘನದೈತ್ಯದೋ ನವಗಣಂ ಪ್ರಖ್ಯಾತನೆಮ್ಮನ್ವಯಂ ಮಯನಿಂ ನಿರ್ಮಿತಮಪ್ಪ ಜಯ ಶ್ರೀಘಾಕ್ರಮಂ ಶೈತ್ರಮಂ ಭೀಮ ಸಂಗ್ರಾಮ ಜಿತ ಕಾಮ ಗುಣ ಧಾಮ ಸೋಮ ಸುಜ್ಞಾನ ಗುಣ ಧಾಮ ರಣ ಭೀಮ ಸಾಮ ಜಗದೋದ್ಧಾಮ ಭೀಮ ಬಲ ಭೀಮ ಕಾಮ ಹರ ಮೇಮ ಪರ ನಾಮ ಸುಪ್ರೇಮ ಜೈ ಬಲ ಜೈ ಬಲ ಜೈ ಬಲ. ಶಿವನೇ ಕಣ್ಣು
ಕಶ್ಯಪ ಬ್ರಹ್ಮನ ಸುಕುಮಾರ ಕಶ್ಯಪ ಬ್ರಹ್ಮನ ಸುಕುಮಾರ ಸಾಗರದಲ್ಲಿ ಗಂಭೀರ ಸಾಗರದಲ್ಲಿ ಗಂಭೀರ ಸುಗುಣಸಾರ ಸದ್ವಿಚಾರ ಸುಗುಣಸಾರ ಸದ್ವಿಚಾರ ರಣವಿಹಾರ ಮಾರ ಶೂರನ ಹೇಗೆ ಬಂಧಿಸಲಿ ದಾನವೇಂದ್ರ ಹೇಗೆ ಬಂಧಿಸಲಿ ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ನಿನಗೆ ಸಾಟಿ ಯಾರೂ ಇಲ್ಲ ನಿನಗೆ ಸಾಟಿ ಯಾರೂ ಇಲ್ಲ ಎದುರು ನಿಂತು ಗೆಲ್ಲುವರಿಲ್ಲ ಎದುರು ನಿಂತು ಗೆಲ್ಲುವರಿಲ್ಲ ವಿಜಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ವಿಜಯಲಕ್ಷ್ಮಿ ಕೀರ್ತಿಲಕ್ಷ್ಮಿ ದಿನಮು ನಿನ್ನ ಗುಣಗಾನವ ಪಾಡಿ ನಾ ಹೇಗೆ ಬಣ್ಣಿಸಲಿ ಜ್ಞಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ನಾ ಹೇಗೆ ಬಣ್ಣಿಸಲಿ ದಾನವೇಂದ್ರ ನಾ ಹೇಗೆ ಬಣ್ಣಿಸಲಿ ಮರೆಯುತ್ತಿರುವ ದುಷ್ಟರ ಶಿರಸ್ಸುಗಳನ್ನು ಚೆಂಡಾಡಿ ಅಷ್ಟೈಶ್ವರ್ಯಗಳಿಂದೊಡಗೂಡಿ ಈ ಶೋಣಿತಾಪುರಕ್ಕೆ ಅಧಿಪತಿಯಾಗಿ ಮೆರೆಯುತ್ತಿರುವ ಈ ಹಿರಣ್ಯಕಶ್ಯಪನಿಗೆ ಸರಿಸಾಟಿಯಾಗಿ ಅಣ್ಣ ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎದುರಿಲ್ಲ, ನಿನ್ನ ವೈಭವಕ್ಕೆ ಸರಿಸಾಟಿ ಇಲ್ಲ. ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು. ನಮ್ಮ ಪಾದದಡಿಯಲ್ಲಿ? ಮೂರು ಲೋಕವು ನಿನ್ನ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು, ಸುರಲೋಕವೇ ಸತ್ತು ಬಿದ್ದಿರಬೇಕು. ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ಅರಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ಅರಮನೆಯ ದ್ವಾರಪಾಲಕರು? ಹೌದು ಹೌದು. ಅಷ್ಟೇ ಅಲ್ಲ, ಕಾಮಧೇನುವಿನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿಯಲ್ಲಿ ಮಲಗಿರುವ ನಿನ್ನನ್ನು ಆ ಸಚಿಪತಿಯು ಹೆದರಿ ಪೂಜಿಸಬೇಕು. ಎದರಿ ಪೂಜಿಸಬೇಕು? ಎದರಿ ಪೂಜಿಸಬೇಕು? ಅಪ್ಪಣೆ ಕೊಡ. ನನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ಈ ಕಾರ್ಯವನ್ನು ಸಾಧಿಸಿ ಬರುತ್ತೇನೆ. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಇದಾವುದೂ ನನಗೆ ಹೆಚ್ಚಲ್ಲ. ನೀನೊಬ್ಬನಿದ್ದರೆ ಸಾಕು.
ಮೂರು ಲೋಕಗಳೇ ನನ್ನ ಕೈಯಲ್ಲಿ ಇದ್ದ ಹಾಗೆ. ಏ ಕಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆ? ಸೃಷ್ಟಿಯೇ ಶಕ್ತಿಯೇ ಹೆದರಾಗಲಿ ಹೊರತೊಡಗಿಸುವ ದಿಟ್ಟ ತುಳುವಿದೆ ನನ್ನಲ್ಲಿ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ಉಗ್ರನಾದರೆ ಪ್ರಳಯ ರುದ್ರನ್ನೇ ನಡಗಿಸಿ ಮೃತ್ಯು ದೇವತೆಯೊಳಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಏ ಹಿರಣ್ಯಾಕ್ಷ, ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದನೋತ್ಸವದಿಂದ ಕುಣಿಯುತ್ತಿರುವ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡಣ್ಣ. ಸುರಲೋಕವ ಸೆರೆ ಹಿಡಿವೆ, ದಿಕ್ಪಾಲಕರ ಸಲಹೆ ಪೌರಾಣನೆ ಜಯಿಸಿ ಬರೆ. ಸೋಡಿದಾಪುರದ ಕೀರ್ತಿ ಪತಾಕೆ ಎಲ್ಲೆಡೆ ಹಾರಾಡಿಸಿ ನಿನ ಕೀರ್ತಿಯ ಸಾರುವೆ. ಅನುಗ್ರಹಿಸೋ ಅನುಗ್ರಹಿಸೋ ಅಗ್ರಜ. ಮೆಚ್ಚಿದೆ ಸಹೋದರ, ಮೆಚ್ಚಿದೆ. ದಾನವ ವಿರೋಧಿಗಳು ಯಾರೇ ಆಗಿರಲಿ, ತಪ್ಪು ಮಾಡಲಿ ಮಾಡದಿರಲಿ, ಉನ್ಮತ್ತವರಾದವರನ್ನು ದಂಡಿಸು, ಎದುರಾದವರನ್ನು ಶಿಕ್ಷಿಸು. ನಿನ್ನ ಶಕ್ತಿ ಪ್ರತಾಪವನ್ನು ಎಲ್ಲೆಡೆ ತೋರಿಸು. ಹೋಗಿ ಬಾ ಸಹೋದರ, ದಿಗ್ವಿಜಯ ಶಾಲೆಯಾಗಿ ಹಿಂದಿರುಗು. ಅಣ್ಣ, ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಸುರರನ್ನು ಸುಟ್ಟು ಬಿಡುವ ದ್ವೇಷೋಕ್ತಿಯ ಆಕ್ರೋಶವು ನನಗೆ ಬಿಡಲಾರೆ ಬಿಡಲಾರೆ. ಆ ದಾನವ ವೈರಿಗಳನ್ನು ಎಂದಿಗೂ ಬಿಡಲಾರೆ, ಎಂದೆಂದಿಗೂ ಉಳಿಸಲಾರೆ. ಸಹೋದರ ಅಣ್ಣ, ಹೋಗಿ ಬಾ ಸಹೋದರ, ದಿಗ್ವಿಜಯ ಶಾಲೆಯಾಗಿ ಹಿಂದಿರುಗು. ಕಂದನ ಮನವೀಣೆಯ ಹರಿಯೇ ಚಂದದಿ ನೀನು ನುಡಿಸೋದೊರೆ. ಕಂದನ ಮನವೀಣೆಯ ಹರಿಯೇ ಚಂದದಿ ನೀನು ನುಡಿಸೋದೊರೆ. ಕಂದನ ಮನವೀಣೆಯ ನಾರಾಯಣ. ಭಕುತಿಯ ಪಾವನ ಗಾನವ ಪಾಡುತ್ತ ನಾರಾಯಣ. ಭಕುತಿಯ ಪಾವನ ಗಾನವ ಪಾಡುತ್ತ ಲೋಕವ ಬೆಳಗುವ ನಿರ್ಮಲ ಗಾನ ನಾರಾಯಣ. ಲೋಕವ ಬೆಳಗುವ ನಿರ್ಮಲ ಗಾನವ ಕಂದನ ಮನವೀಣೆಯ ಹರಿಯೇ ಚಂದದಿ ನೀನು ನುಡಿಸೋದೊರೆ. ಕಂದನ ಮನವೀಣೆಯ ನಾರಾಯಣ. ಜ್ಞಾನದ ಗೀತೆಯ ಸತ್ಯದ ರಾಗದಿ ಜ್ಞಾನದ ಲಯದೊಳು ಬಯಸುವ ವೀಣೆ ನಾರಾಯಣ. ಜ್ಞಾನದ ಗೀತೆಯ ಸತ್ಯದ ರಾಗದಿ ಜ್ಞಾನದ ಲಯದೊಳು
ಬಯಸುವ ವೇಳೆ ಧರ್ಮದ ಸತ್ವವ ಕರ್ಮದ ರೂಪವ ನಾರಾಯಣ ಧರ್ಮದ ಸತ್ವವ ಕರ್ಮದ ರೂಪವ ಸ್ನೇಹದ ಬೆಳಗುವ ಸತ್ಯದ ರಾಗವ ಲೋಕವ ಬೆಳಗುವ ನಿರ್ಮಲದ ಕಂದನ ಮನವೀಣೆಯ ಹರಿಯೇ ಚಂದದಿ ನೀನು ನುಡಿಸೋದೊರೆಯೇ ಕಂದನ ಮನವೀಣೆಯ ಕಂದನ ಮನವೀಣೆಯ ಕಂದನ ಮನವೀಣೆಯ ನಾರಾಯಣ ನಾರಾಯಣ ದುರಹಂಕಾರದಿಂದ ಮೆರೆಯುತ್ತಿರುವ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಈ ಜಗತ್ತಿನಲ್ಲಿ ನಮಗೆ ಸರಿಸಮನಾರು ಇಲ್ಲವೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವರು. ಈಗ ಅಣ್ಣನ ಪ್ರೇರೇಪಣೆಯಿಂದ ಹಿರಣ್ಯಾಕ್ಷನು ದೇವತೆಗಳನ್ನು ಎದುರಿಸಲು ದೇವಲೋಕಕ್ಕೆ ಹೋಗುತ್ತಿರುವನು. ಆ ದಾನವನ ಸಂಹಾರಕ್ಕೆ ನಾನೀಗಲೇ ಹೋಗಿ ಒಂದು ಉಪಾಯವನ್ನು ಹುಡುಕುವೆನು. ನಾರಾಯಣ ನಾರಾಯಣ ಜ್ಞಾನದ ಗೀತೆಯ ಸತ್ಯದ ರಾಗ ಜ್ಞಾನದ ಲಯಗಳು ಬಯಸುವ ವೀಣೆ ನಾರಾಯಣ ಜ್ಞಾನದ ಗೀತೆಯ ಸತ್ಯದ ರಾಗದಿ ಜ್ಞಾನದ ಲಯಗಳು ಬಯಸುವ ವೀಣೆ ಧರ್ಮದ ಸತ್ವವ ಕರ್ಮದ ರೂಪವ ನಾರಾಯಣ ಧರ್ಮದ ಸತ್ವವ ಕರ್ಮದ ರೂಪವ ಲೋಕವ ಬೆಳಗುವ ನಿರ್ಮಲ ಜಾನ ನಾರಾಯಣ ಲೋಕವ ಬೆಳಗುವ ನಿರ್ಮಲ ಜಾನ ಕಂದನ ಮನವೀಣೆಯ ಹರಿಯೇ ಚಂದದಿ ನೀನು ನುಡಿಸೋದೊರೆಯೇ ಕಂದನ ಮನವೀಣೆಯ ಕಂದನ ಮನವೀಣೆಯ ಕಂದನ ಮನವೀಣೆಯ ನಾರಾಯಣ ನಾರಾಯಣ ಜನಗಳು ಹಾರಾಟ ನಿಲ್ಲಿಸುವೆ ವೈರಿ ಜನಗಳ ಹಾರಾಟ ಹೊಲು ಹಾರಾಟ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ ಕೆಟ್ಟ ಸುರರ ಅಟ್ಟ ಆಸ ಮೆಟ್ಟಿ ಮೆರವೆ ನೀಗಲೇ ಕೆಟ್ಟ ಸುರರ ಅಟ್ಟ ಆಸ ಮೆಟ್ಟಿ ಮೆರವೆ ನೀಗಲೇ ಸುರಲೋಕಕ್ಕೆ ದೋಳಿಗಿಟ್ಟು ಹೋರಾಡುವೆ ನೀಗಲೇ ಸುರಲೋಕಕ್ಕೆ ದೋಳಿಗಿಟ್ಟು ಹೋರಾಡುವೆ ನೀಗಲೇ ನನಗಾರು ಸಾಟಿಗಿಲ್ಲ ಎದುರಿಲ್ಲ ಧೀರರಿಲ್ಲ ನನಗಾರು ಸಾಟಿಗಿಲ್ಲ ಎದುರಿಲ್ಲ ಧೀರರಿಲ್ಲ ಗುಡುಗುಡಿಸಿ ಹೋರ್ಗುಡಿಸಿ ಲೋಕಗಳ ತುಳಿಯುವೆನು ಗುಡುಗುಡಿಸಿ ಹೋರ್ಬಡಿಸಿ ಲೋಕಗಳ ತುಳಿಯುವೆನು ಹಾರಾಟ ನಿಲ್ಲಿಸುವೆ ವೈರಿ ಜನಗಳ ಹಾರಾಟ ಹೊಲು ಹಾರಾಟ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ ನನ್ನ ಮನದಂತರಾಳದಲ್ಲಿ ಆರ್ಭಟಿಸುತ್ತಿದೆ ಸೇಡಿನ ಜ್ವಾಲೆ ಅಂತರಾಳದಲ್ಲಿ ಅಪ್ಪಳಿಸುತ್ತಿದೆ ದ್ವೇಷದ ಹಲೆ ಉಕ್ಕುತ್ತಿರುವ ಈ ಬಾಹುಬಲದ ಮುಂದೆ ನಿಲ್ಲಬಲ್ಲ ಧೀರನು ಶೂರನು ಅವನಿರಬಲ್ಲ ಇದ್ದರು ನನ್ನೊಡನೆ ಹೋರಾಡಿದರು ಈ ದೈತ್ಯ ಪ್ರಚಂಡನನ್ನು ಗೆಲ್ಲಬಲ್ಲರೆ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಕಲಾಚತುರರು ಇವರು ಹದೀರರು ಹೋರಾಟಕ್ಕೂ ಅನರ್ಹರು ಇನ್ನು ಅಮೃತ ಕುಡಿದ ಅಮರರೆಂದು ಮೆರೆಯುತ್ತಿರುವ ಆ ಸುರರು ಅವರ ಅಟ್ಟಹಾಸವನ್ನು ಮೆಟ್ಟಿ ಅವರ ಹುಟ್ಟರಿಸಿ ಸೆರೆ ಕಟ್ಟುತ್ತೇನೆ
ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳನ್ನು ಗೆದ್ದು ನಮ್ಮಣ್ಣನನ್ನು ಮೂಲೋಕಕ್ಕೆ ಸಾರ್ವಭೌಮನಾಗಿ ಮೆರೆಸುತ್ತೇನೆ. ಇದೇ ನನ್ನ ಛಲ, ಇದೇ ನನ್ನ ಫಲ. ನನ್ನ ಮಾತು ಅಚಲ. ದಿವಿಜಹದ ಮರ ಮದವ ಮೊರೆಯುವೆ, ದಿವಿಜಹದ ಮರ ಮದವ ಮೊರೆಯುವೆ. ಮೃಡಲಾರೆ ಬಿಡಲಾರೆ ಆ ಕಡುವೈರಿಗಳ ದಿವಿಜಹದ ಮರ ಮದವ ಮೊರೆಯುವೆ. ಹರಿಯೇ ಹಾಗಲಿ ಅವ ನಗನೆ ಹಾಗಲಿ, ಸುರರೆ ಹಾಗಲಿ ಆ ನರರೆ ಹಾಗಲಿ, ಬಿಡದ ಶಿರವ ಕಡೆದು ಬಿಡದ ಎಸೆದು ಆರ್ಭಟಿಸುತ್ತಲಿ ದಿವಿಜಹದ ಮರ ಮದವ ಮೊರೆಯುವೆ. ಮೃಡಲಾರೆ ಬಿಡಲಾರೆ ಆ ಕಡುವೈರಿಗಳ ದಿವಿಜಹದ ಮರ ಮದವ ಮೊರೆಯುವೆ, ಮದವ ಮೊರೆಯುವೆ, ಮದವ ಮೊರೆಯುವೆ. ಓಂ ಗಣಪತಿಯೇ ನಮಃ. ಓಂ ಅಗ್ನಿಯೇ ಸ್ವಾಹ. ಓಂ ಅಗ್ನಿಯೇ ಇದಂ ನಮಃ. ಓಂ ವಿಷ್ಣುವೇ ಸ್ವಾಹ. ಓಂ ವಿಷ್ಣುವೇ ಇದಂ ನಮಃ. ಓಂ ನಾರಾಯಣ ಸ್ವಾಹ. ಓಂ ನಾರಾಯಣ ಇದಂ ನಮಃ. ಓಂ ಹರಿಯೇ ಸ್ವಾಹ. ಓಂ ಹರಿಯೇ ಇದಂ ನಮಃ. ಓಂ ಗೋವಿಂದಾಯ ಸ್ವಾಹ. ಓಂ ಗೋವಿಂದಾಯ ಇದಂ ನಮಃ. ಕದನೋತ್ಸಾಹ, ಕದನೋತ್ಸಾಹ. ವರುಣ, ನಾನು ನಿನ್ನೊಡನೆ ಹೋರಾಡಬೇಕು. ಏನು, ನೀನು ನನ್ನೊಡನೆ ಹೋರಾಡಬೇಕೆ? ಈ ಹುಚ್ಚು ಆಸೆ ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗಗಳನ್ನು ಮಾಡಿ ಆಶಯನಾಗಿ ಬಿರುದನ್ನು ಪಡೆದಿರುವೆ. ಅದಕ್ಕಾಗಿಯೇ ನನ್ನ ಎದುರಾಳಿಯನ್ನಾಗಿ ನಿನ್ನನ್ನೇ ಹಾರಿಸಿಕೊಂಡಿರುವುದು. ಅದು ಎಂದೋ ಮುಗಿದೋದ ವಿಷಯ. ಈಗ ನನ್ನಲ್ಲಿ ಯುದ್ಧೋತ್ಸಾಹವಿಲ್ಲ. ಅದನ್ನು ನಾನು ನಂಬುವುದು. ಈಗ ನೀನು ನನ್ನೊಡನೆ ಹೋರಾಡುವೆಯೋ ಇಲ್ಲ ನನ್ನ ಗದೆಯಿಂದ? ಗಣ್ಯಾಕ್ಷ, ಏನಿ ಉದ್ಘಟತನ? ನಿನಗೆ ಹೋರಾಡಬೇಕೆಂಬ ಹಿತವಿದ್ದರೆ ನಿನ್ನ ಸರಿಸಮನಾದ ವೀರರೊಡನೆ ಹೋರಾಡು. ನನಗೆ ಸರಿಸಮನಾದ ವೀರ ಯಾರವನು? ಅವನೇ ಶ್ರೀಮನ್ ನಾರಾಯಣ. ಆ ನಾರಾಯಣನನ್ನು ನೋಡಿ ನೋಡಿಕೊಳ್ಳುತ್ತೇನೆ. ಕಿಂಕರರೇ, ವರುಣ ಲೋಕವನ್ನು ಧ್ವಂಸ ಮಾಡಿಬಿಡಿ. ನಾರಾಯಣ ಎಲ್ಲರೂ ಪಲಾಯನ. ಈ ದೈತ್ಯನ ಆರ್ಭಟಕ್ಕೆ ಹೆದರಿ ಎಲ್ಲರೂ ಓಡಿ ಹೋದರು. ಸರ್ವಶಕ್ತರಾಗಿ ಶಕ್ತಿ ಸಾಮರ್ಥ್ಯದಲ್ಲಿ ಆಚಲ ಆಸಕ್ತಿ ಉಳ್ಳವರಾಗಿ ಶೋಣಿತಾಪುರದ ಶೌರ್ಯವಂತರಾಗಿ ಅಪೂರ್ವ ಅದ್ವಿತೀಯ ಅಸುರ ಸಾಮ್ರಾಜ್ಯದ ಅನರ್ಘ ರತ್ನಗಳಾಗಿ ಅಸಮಾನ ಅದ್ವಿತೀಯ ಮಕ್ಕಳಾಗಿ ಮೆರೆಯುತ್ತಿರುವ ಈ ದೈತ್ಯ ದಾನವರನ್ನು ಕೆಣಕುವ ಗುಂಡಿಗೆ ದರ್ಪ ಯಾವ ಗಂಡಿಗಿದೆ?
ಬ್ರಹ್ಮಾಂಡವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ಕೆಚ್ಚದೆ ಈ ದೈತ್ಯ ದಾನವರಾದ ನಮಗಿದೆ. ಕದನಕ್ಕೆ ಕಾಲ್ಕೆರೆದು ಕದನಕ್ಕೆ ನಿಂತರೆಂದರೆ ಶತ್ರುಗಳ ಸದ್ದಡಗಿಸಿ ಸರ್ವನಾಶ ಮಾಡುವ ಶಕ್ತಿ ಈ ದೈತ್ಯ ದಾನವರಾದ ನಮಗಿದೆ. ಎಲ್ಲ ದುಷ್ಟ ದೇವತೆಗಳ ನಿಮ್ಮಿಷ್ಟದಂತೆ ನಡೆಯುವ ಸೃಷ್ಟಿ ಸಮಷ್ಟಿಯನ್ನು ಇನ್ನು ಮುಂದೆ ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ. ಹರಿಯೇ ಆಗಲಿ, ಹಜನೇ ಆಗಲಿ, ಸುರನರ ಯಕ್ಷರಾಕ್ಷಸ ಕಿನ್ನರ ಕಿಂಪುರುಷದಾದಿಯಾಗಿ ಯಾರೇ ಆಗಲಿ, ಈ ಅದುರಾಡಿ ಹೋದರೆ ಧಿಕ್ಕರಿಸಿ ಸೊಕ್ಕನ್ನು ಮುರಿಯುತ್ತೇನೆ. ದೈತ್ಯ ದಾನವರ ಪರಾಕ್ರಮವೇನೆಂದು ತೋರಿಸುತ್ತೇನೆ. ದಶ ದಿಕ್ಕುಗಳನ್ನು ಸಾಧಿಸಿ ಬರುತ್ತೇನೆ. ಅದಕ್ಕಾಗಿಯೇ ದಿಗ್ವಿಜಯ, ಅದಕ್ಕಾಗಿಯೇ ದಿಗ್ವಿಜಯ, ಅದಕ್ಕಾಗಿಯೇ ದಿಗ್ವಿಜಯ. ಬ್ರಹ್ಮಾಂಡವನ್ನು ಛಲ ಛಲ ನಡೆಸುತ್ತೇವೆ. ಬ್ರಹ್ಮಾಂಡವನ್ನು ಛಲ ಛಲ ನಡೆಸುತ್ತೇವೆ. ಹರಿಗಳ ಹೃದಯವ ಥಳಮಳಗೊಳಿಸಲು ಬ್ರಹ್ಮಾಂಡವನ್ನು ಛಲ ಛಲ ನಡೆಸುತ್ತೇವೆ. ದಿಕ್ಪಾಲಕರ ಧಿಕ್ಕರಿಸಿ ಕಿವಿಜರೆಲ್ಲರನ್ನು ಕಂಗೆಡಿಸಿ ಯಕ್ಷಕಿನ್ನರರ ಸೊಕ್ಕಿಳಿಸಿ ದೇವಗಂಧರ್ವರ ಒದಿಸಿ ಗರ್ಜಿಸಿ ಮರ್ಜಿಸಿ ಹಳಮದ ಹಳಗಿಸಿ ಗರ್ಜಿಸಿ ಮರ್ಜಿಸಿ ಹಳಮದ ಹಡಗಿಸಿ ಆರ್ಭಟಿಸಿ ಬ್ರಹ್ಮಾಂಡವನ್ನು ಥರಥರ ನಡೆಸುತ್ತೇವೆ. ಹರಿಗಳ ಹೃದಯವ ಥಳಮಳಗೊಳಿಸಿದ ಬ್ರಹ್ಮಾಂಡವನ್ನು ಥರಥರ ನಡೆಸುತ್ತೇವೆ. ಥರಥರ ನಡಗಿಸುವೆ, ಥರಥರ ನಡಗಿಸುತ್ತೇವೆ. ಕಮಲಾನಯನ ಕಮಲವದನ ಕಮಲರಮಣ ನಾರಾಯಣ ಕಮಲರಮಣ ನಾರಾಯಣ ಕಮಲನಯನ ಕಮಲವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ. ನಾ ಬರಿಯ ವೀಣೆ ವೈನಿಕನು ನೀನು, ನೀ ನುಡಿಸಿದಂತೆ ಆಡುವೆನು ನಾನು ನಾನು. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಹುತರ ಹೃದಯದಿ ನಲಿದಾಡಿ. ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಹುತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ ನಾರಾಯಣ. ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೇ ಕರುನಾಡು ತಂದೆ. ಶ್ರೀವತ್ಸನೇ ಕರುನಾಡು ತಂದೆ. ಕಮಲನಯನ ಕಮಲವದನ ಕಮಲಾನಯನ ಕಮಲವದನ ಕಮಲರಮಣ ನಾರಾಯಣ ಕಮಲರಮಣ ನಾರಾಯಣ ಕಮಲನಯನ ಕಮಲವದನ. ಯಾರು ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಓ ಹಿರಣ್ಯಾಕ್ಷ. ಹಿರಣ್ಯಾಕ್ಷ, ಶತ್ರುಗಳ ವಿಧ್ವಂಸಕ, ಭುವನ ಪಾಲಕ, ಪ್ರಚೋದ್ಧಾರಕ, ಕಶ್ಯಪನ ಸಹೋದರ ಹಿರಣ್ಯಾಕ್ಷ. ತಿಳಿಯಿತೆ?
ಇಷ್ಟೊಂದು ಆತುರವಾಗಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ. ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ತೆಗೆದು ಹಾಕುವುದನ್ನು ಕಣ್ಣಾರ ನೋಡುವುದಕ್ಕೆ. ನಿನಗೇನಪ್ಪ ಬಂತು ಈ ದುರ್ಬುದ್ಧಿ? ಏನೆಂದರೆ ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣಕ್ಕೆ ಹೋಗುತ್ತಿರುವಾಗ ನಮ್ಮಂತವರ ಸಲಹೆ ಕೇಳಕೂಡದೆ? ಇದು ದುರ್ಬುದ್ಧಿ ಅಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಹರಿ ಮಹಾಮಾಯಾವಿ. ನಾವು ದಾನವರು, ಅವನಿಗಿಂತಲೂ ಮಾಯಾವಿ. ಅವನು ಆದಿದೇವ ಕಣಿಯ. ಅದಕ್ಕಾಗಿಯೇ ನಾವು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಣಯ್ಯ. ಅವನು ಅಚ್ಚುತ. ನನ್ನ ಗದೆಯಿಂದ ಹಪ್ಪಳಿಸಿದರೆ ಅವನು ಛೂತ. ಹಿರಣ್ಯಾಕ್ಷ, ದೊಡ್ಡವರ ಮಾತು ಕೇಳುವುದು ಕ್ಷೇಮ. ಯಾವನವನು ದೊಡ್ಡವನು? ನಾನು. ಹಾಗೆ ವಯಸ್ಸಿನಲ್ಲಿ, ಶಕ್ತಿಯಲ್ಲಿ ನೀನೇ. ನೋಡು, ಎದುರಾಳಿಯು ಆಕ್ರೋಶದಿಂದ ಎದುರಾದಾಗಲೇ ಯುದ್ಧ ಸೊಗಸು. ಶೇಷಶಾಹಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ನಾರದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯರಾದವರು ಯಾರು? ನೀವೇ. ನಾನೇ? ಬಹಳ ಸಂತೋಷ, ಬಹಳ ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿನ್ನ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿನ್ನ ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ನಿಮ್ಮಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ? ಇಲ್ಲಿ ಯಾರಯ್ಯ ಇದ್ದಾರೆ? ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಅಂತ ಒಂದು ಮಾತು ಹೇಳ್ದೆ. ಯಾರೂ ಕೆಣಕಲಿಲ್ಲ. ನೋಡ್ದ್ಯಾ ನಿನಗೆ ಎಷ್ಟೊಂದು ಆಕ್ರೋಶ ಬಂತು. ನೀನು ಆ ವಿಷ್ಣುವಿನ ಪತ್ನಿಯನ್ನು ಹೀಗೆ ಕೆಣಕಿದರೆ ಅವನಿಗೂ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಬಲೇನಾದರೆ ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ನಾರಾಯಣ ನಾರಾಯಣ ನಾರಾಯಣ. ಎಲ್ಲಿದ್ದಾರೆ ಆ ನಾರಾಯಣ ಹೆಂಡತಿ? ಬೇಗ ಹೇಳಿ. ಅಯ್ಯಯ್ಯ, ನಿಧಾನಿಸಯ್ಯ, ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ. ಅದು ಪ್ರಯೋಜನವಿಲ್ಲ ಬಿಡು. ಮತ್ತೊಬ್ಬಳು ಹಿರಣ್ಯಾಕ್ಷ, ಭೂದೇವಿ. ಭೂದೇವಿ ಬಲೇನಾದರೆ ಮೆಚ್ಚಿದ ನಿಮ್ಮ ಜಾಣತನಕ್ಕೆ. ಭೂದೇವಿ ಹೋಗು ಮದಾಂಧ, ಹೋಗು. ಇದು ನಿನ್ನ ಅಂತ್ಯಕಾಲ. ದುಷ್ಟರನು ಶಿಷ್ಟರನು ತಂದವನು ನೀನೇ. ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ. ಭಕ್ತಿ ಕೊಡುವನು ನೀನು, ಮುಕ್ತಿ ಕೊಡುವನು ನೀನು. ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನು. ನಾರಾಯಣ ನಾರಾಯಣ. ಗರ್ವದಿ ಮದಿಸಿದ ದಾನವರು ಮದ ಮೇರುತ ಮೇರೆಯುತ ಗರ್ಜಿಸಲು. ನಾರಾಯಣ. ಗರ್ವದಿ ಮದಿಸಿದ ದಾನವರು ಮದ ಮೇರುತ ಮೇರೆಯುತ ಗರ್ಜಿಸಲು. ದುರುಳರ ಹಳಿಸಿ ಜಯವನ್ನು ಗಳಿಸಿ. ನಾರಾಯಣ. ದುರುಳರ ಹಳಿಸಿ ಜಯವನ್ನು ಗಳಿಸಿ
ತಂದೆ ನಾರಾಯಣ ಕಾಪಾಡುವ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ ಎಷ್ಟು ಬೇಗನೆ ಮಾಯವಾದ ಬಲ ತೊತ್ತಿನ ಮಗಳೇ, ನನ್ನ ಹೆದರಿನ ಸಾಹಸವೇ ಗೋವುಗಳ ಹಿಂದಿನಲ್ಲಿ ಮುನಿಗಳ ಆಶ್ರಮಗಳಲ್ಲಿ ನೀನು ಹಳಗೆ ಕುಳಿತಿರುವೆ ಎಂದು ಎಲ್ಲವನ್ನು ಧ್ವಂಸ ಮಾಡಿದ್ದಾಯಿತು. ಆದರೂ ನೀನು ನನ್ನ ಕೈಗೆ ಸಿಗಲಿಲ್ಲ. ಎಲ್ಲಾ ಹೆಣ್ಣೆ ಎಲ್ಲಿ ಮಾಯವಾದೆ? ಅಸುರನ ಮಾಯ ಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನನ್ನು ಹಿಡಿಯದೆ ಬಿಡುವುದಿಲ್ಲ. ಬಿಡಲಾರೆ ಬಿಡಲಾರೆ ಹಸುರ ವೈರಿ ಹೆಣ್ಣೆ, ಹೇ ಹಸುರ ವೈರಿ ಹೆಣ್ಣೆ. ಬಿಡಲಾರೆ ಬಿಡಲಾರೆ ಹಸುರ ವೈರಿ ಹೆಣ್ಣೆ, ಹೇ ಹಸುರ ವೈರಿ ಹೆಣ್ಣೆ. ದುಷ್ಟ ಹರಿಯುವುದಿಲ್ಲ ಪತಿಘಾತರೇನು ಎಲ್ಲ ಶೌರ್ಯ ಹೌದು ಅಂತೇನು. ದುಷ್ಟ ಹರಿಯುವುದಿಲ್ಲ ಪತಿಯು ಹಾತರೇನು ನನ್ನಗೆಲ್ಲ ಶೌರ್ಯ ಅವನಿಗೆ ಉಂಟೇನು. ಕಾಲ ಹಡಗಿರುವ ನಿನ್ನ ಕೆಣಕಿದರೆ ಬಳಿ ಬರುವ ನಿನ್ನ ಕೆಣಕಿದರೆ ಬಳಿ ಬರುವ ಬಗೆದಿಡುವೆ ಸಿಗದಸವೇ ಬಗೆದಿಡುವೆ ಸಿಗದಸವೇ ಅವನಿಗಂತೆ ನಾ ಕಾಣಿಸುವೆ ಅವನಿಗಂತೆ ನಾ ಕಾಣಿಸುವೆ ಅವನಿಗಂತೆ ನಾ ತೋರಿಸುವೆ. ನಾರಾಯಣ ನಾರಾಯಣ ಶ್ರೀಹರಿ ಶ್ರೀಹರಿ ನಾರಾಯಣ. ನಾರಾಯಣ ಮೊರೆ ಕೇಳದೇನು ಹರಿ. ನಾರಾಯಣ ಮೊರೆ ಕೇಳದೇನು ಹರಿ. ನಾರಾಯಣ ಶ್ರೀಹರಿ ನಾರಾಯಣ. ದಯಾ ಸಾಗರನೆ ಬಾ ಮೊರೆಯನೇ ಕೇಳಿ ಬಾ. ದಯಾ ಸಾಗರನೆ ಬಾ ಮೊರೆಯನೇ ಕೇಳಿ ಬಾ. ಪಾದಕ್ಕೆ ರಘುವೆ ಶ್ರೀ ಪಾವನ ಮೂರ್ತಿ ಪಾದಕ್ಕೆ ರಘುವೆ
ಅಟ್ಟಹಾಸದಲ್ಲಿ ಬೇಳೆ ಬೀಳುತ್ತಿಹ ರೋಷದಲ್ಲಿ ನಿನ್ನ ಸತಿ ನಾನು ಎಂದು ತಿಳಿಯದೆ ಬೇಳೆ ಬೀಳುತ್ತಿಹ ರೋಷದಲ್ಲಿ ದುಷ್ಟ ಹಿರಣ್ಯನು ಅಟ್ಟಹಾಸದಲ್ಲಿ ಬೇಳೆ ಬೀಳುತ್ತಿಹ ರೋಷದಲ್ಲಿ ನಿನ್ನ ಸತಿ ನಾನು ಎಂದು ತಿಳಿಯದೆ ಬೇಳೆ ಬೀಳುತ್ತಿಹ ರೋಷದಲ್ಲಿ ಬಾಬಾರೋ ಬಾಬಾರೋ ಬಾರೋ ಶ್ರೀಹರಿ ನಾರಾಯಣ ಶ್ರೀಹರಿ ಇವಳೆ ಸಿಕ್ಕಿದಳು. ಎಷ್ಟು ಬಗೆಯಾಗಿ ಕಾಣಿಸಿ ಒಟ್ಟಾಡಿಸಿದೆಯಲ್ಲ. ನಿಜಕ್ಕೂ ನಿನ್ನ ಮೆಚ್ಚಲೇವೆ. ಎಲ ಗರ್ವಿ, ನೀನು ನನ್ನನ್ನು ಕಾಡಿಸಿದರೂ ಬೇಸರವಿಲ್ಲ. ಏಕೆ ಗೊತ್ತೇ? ಈ ನಿನ್ನ ರೂಪ, ನಿನ್ನ ಲಾವಣ್ಯ, ಈ ನಿನ್ನ ವಯ್ಯಾರ ನನ್ನ ಕೋಪವನ್ನೇ ಶಮನ ಮಾಡಿ. ನಿಜಕ್ಕೂ ನಿನ್ನ ಚೆಲುವನ್ನು ಮೆಚ್ಚಲೇಬೇಕು. ಎಲವೋ ನೀಚ, ತುಚ್ಛ ನಾಲಿಗೆಯಿಂದ ಉಚ್ಚರಿಸಿರುವ ನಿನ್ನ ಹುಚ್ಚುತನವನ್ನು ನಾನೀಗಲೇ ಬಿಡಿಸುವೆನು. ಎಂತಹ ಪೌರುಷದ ಮಾತು! ಭೀತಿಗಿಲ್ಲದ ಬೆದರಿಕೆ, ಬ್ರಹ್ಮಾಂಡವನ್ನೇ ಬುಡುಮೇಲು ಮಾಡುವ ಈ ಪ್ರಚಂಡ ಪರಾಕ್ರಮಿಗೆ ಎಚ್ಚರಿಕೆ. ಎಲ್ಲ ಹೆಣ್ಣೆ, ಸುರ ನರ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರನ್ನೇ ಮಟ್ಟ ಹಾಕಿ ಮೂಲೋಕಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ನಾರಾಯಣನ ಪತ್ನಿಯಾದ ನಿನ್ನನ್ನು ಹೀಯಲೇಬೇಕೆಂದು ಬಂದಿರುವ ಈ ಛಲಗಾರನ ಮುಂದೆ ನಿನ್ನ ಮಾಯ. ಎಲವೋ ನೀಚ, ನಿನ್ನ ಕೆಟ್ಟತನವನ್ನು ಮಟ್ಟ ಹಾಕಬಲ್ಲ ನನ್ನ ಸರದಾರನು. ನಿನ್ನ ಸರದಾರನನ್ನ ಮೆಟ್ಟಿಲ್ಲವಲ್ಲ ಈ ಛಲಗಾರ. ಶ್ರೀಹರಿಯನ್ನು ಕೆಣಕಿದರೆ ಕೇಡು ಈ ದಾನವ ಕೆರಳಿದರೆ ನಿನ್ನ ಹರಿಗೆ ತಪ್ಪದ ಸಂಚಕಾರ. ಜಂಬದ ಮಾತೇಕೋ ಶೋಣಿತಾಪುರದೀರ. ಇದು ಜಂಬದ ಮಾತಲ್ಲ ಸುಂದರಿ. ನನ್ನ ಕಡುವೈರಿ ನಿನ್ನೊಡೆಯನ್ನ ಹುಡುಕಿ ಕೊನೆಗಾಣಿಸಬೇಕೆಂಬ ಇದು ಬರೀ ಜಂಬದ ಮಾತಲ್ಲ. ದುಡುಕು ಜೀವನವಲ್ಲ, ದುಡುಕು ಬೋಧನೆಯಲ್ಲ, ದುಡುಕು ಜೀವನದ ಸರ್ವನಾಶದ ಮೂಲ. ಸಾಕು ಮಾಡು ನಿನ್ನ ಕೂಹಕ. ನಿನ್ನ ನೀತಿ ಪಾಠ ಕೇಳುವ ಸಮಯವಿದಲ್ಲ. ದಾನವರನ್ನು ಕೆಣಕಿ ಉಳಿದವರ್ಯಾರು ಇಲ್ಲ. ಜಗವಗೆಲ್ಲವಲ್ಲ ಈ ಜಗದೇಕ ಮಲ್ಲ. ಧರ್ಮದ ವಿರುದ್ಧ ಮಾತನಾಡಬೇಡ. ಶ್ರೀಹರಿಯನ್ನು ಕೆಣಕಿ ನಾಶವಾಗಬೇಡ. ಎಟುಕದ ಆಸೆಗೆ ಕೈ ಚಾಚಬೇಡ. ಎಲ್ಲ ಗರ್ವೆ, ಅಂಜು ಬುರುಕಿನಂತೆ ಹಾಡಿಗೆ ಕುಳಿತಿರುವ ಆ ನಿನ್ನ ರಣ ಹೇಳಿ ದಾನವಾಂತಕನೇ. ಹೇ ಕರೆ ನಿನ್ನ ಹರಿಯ, ನೋಡೇ ಬಿಡುವ ಒಂದು ಕೈಯ. ಗಂಡೆದೆಯ ಗುಂಡಿಗೆ ಅವನಿಗಿದ್ದರೆ ಸೆಣಸಲಿ, ಇಲ್ಲವಾದರೆ ದೈತ್ಯನಿಗೆ ಶರಣಾಗಲಿ. ಶ್ರೀಹರಿಯು ದುಷ್ಟ ಶಿಕ್ಷಕ, ಶಿಷ್ಯ ರಕ್ಷಕ, ದಾನವಾಂತಕ, ಮೇಲಾಗಿ ಲೋಕಪಾಲಕ. ಸಾಗು ಮಾಡು ನಿನ್ನ ಕೂಹಕ. ಇದು ಕುಹಕದ ಮಾತಲ್ಲವೋ, ಇದು ಸತ್ಯ ವಾಚಕ. ಅಂಜುಪುರದನಂತೆ ಹಡಗಿ ಕುಳಿತಿರುವ ನಿನ್ನ ರಣ ಹೇಳಿ ದಾನವಂತಕನೇ. ಕರೆ ನಿನ್ನ ಹರಿಯ, ನೋಡೇ ಬಿಡುವೆ ಒಂದು ಕೈಯ. ಗಂಡದಿಯ ಗುಂಡಿಗೆಯು ಅವನಿಗಿದ್ದರೆ ಸೆಣಸಲಿ, ಇಲ್ಲವಾದರೆ ದೈತ್ಯನಿಗೆ ಶರಣಾಗಲಿ. ಅಯ್ಯ ದಾನವೀರ, ಅಬರಿಯಾದ ನನ್ನನ್ನೇಕೆ ಹೀಗೆ ಕಾಡುತ್ತಿರುವೆ? ನಿನ್ನ ಪೌರುಷ ಪರಾಕ್ರಮಗಳನ್ನು ನನ್ನ ಪತಿಯ ಬಳಿಗೆ ತೋರಿಸು. ದಯಮಾಡಿ ಸದ್ಯಕ್ಕೆ ನನ್ನನ್ನು ಬಿಟ್ಟು ಬಿಡು. ಬಿಡುತ್ತೇನೆ, ಬಿಡುತ್ತೇನೆ, ಖಂಡಿತ ಬಿಡುತ್ತೇನೆ. ನಿನ್ನನ್ನು ಕಾಡಿ ಬಿಡುತ್ತೇನೆ. ನಂತರ ನನ್ನ ಕಡುವೈರಿ ನಿನ್ನೊಡೆಯನ ಹುಡುಕಿ ಕೊನೆಗಾಣಿಸುತ್ತೇನೆ. ಕಶ್ಯಪ ಬ್ರಹ್ಮನ ಮಗನಾದ ನಿನಗೆ ಈ ವರ್ತನೆಯು ಸರಿಯಲ್ಲ. ವೀರನೂ ಶೌರನಾದ ನಿನಗೆ ಅಹಂಭಾವವು ಒಳ್ಳೆಯದು ಅಲ್ಲ. ಸತ್ಯವನ್ನೇ ನುಡಿದೆ ಸುಂದರಿ. ನಾನು ಲೋಕೈಕ ವೀರನೂ ನಿಜ, ಹರಿಗಳ ವಿಧ್ವಂಸಕನೂ ನಿಜ.
ಅದರಲ್ಲಿ ಸಂದೇಹವೇ ಇಲ್ಲ. ಹೇಳುವೆನು ಕೇಳು. ಮೂಲ ಲೋಕವನ್ನು ಕಟ್ಟಾಳುವ, ಸೂರವೈರಿಗಳ ಮಣ್ಣು ಮುಕ್ಕಿಸುವ, ಯಕ್ಷಗಂಧರ್ವರ ಎದೆ ನಡಗಿಸುವ ಅಸಮಾನ ಅದ್ವಿತೀಯ ಪರಾಕ್ರಮಿ ಎಂಬುದರಲ್ಲಿ ಎರಡು ಮಾತಿಲ್ಲ. ನೀನೇನೇ ಹೊಗಳಿದರೂ ನಿನ್ನನ್ನು ನನ್ನ ಒಳಗಿಸಿಕೊಳ್ಳುವ ದಾರಿಯೇ ಇಲ್ಲ. ಸುಮ್ಮನೆ ನನ್ನೊಡನೆ ಬಾ. ಎಲ್ಲವೋ ದೈತ್ಯ, ನಾನಾರೆಂದು ಬಲ್ಲೆ ಏನು? ಓಹೋ, ಬಲ್ಲೆ ಬಲ್ಲೆ. ನೀನೊಂದು ಹೆಣ್ಣು, ಅಪೂರ್ವ ಮೈಮಾಟದ ಮತ್ತು ಬರಿಸುವ ಸುರವನ್ನು, ರಸ ತುಂಬಿದ ರಸಪುರಿಯ ಹಣ್ಣು. ಮೇಲಾಗಿ ನನ್ನ ಶತ್ರುವಿನ ಸತಿ ಎಂಬುದನ್ನು ಚೆನ್ನಾಗಿರುವೆ. ನಾನಾರು ನೀ ಬಲ್ಲೆಗೇನು ಮೂಡ, ನನ್ನನ್ನು ಕೆಣಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ. ನಾನಾರು ನೀ ಬಲ್ಲೆಗೇನು ಮೂಡ, ನನ್ನನ್ನು ಕೆಣಕಿ ನನ್ನೊಡೆಯನಿಂದ ನೀ ನಾಶವಾಗಬೇಡ. ಯಾರಾದರೇನು 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 ನೀನು, ನಾ ಬಲ್ಲೆ ನಿನ್ನ ನೀನೊಂದು ಹಬಲೆಯನ್ನು. ಮೈ ಚಟ್ಟು ಗಿಡಿಸ ನಿನ್ನ ಗೊಟ್ಟು ನುಡಿಗೆ ನಾ ಬಲ್ಲನೇನು, ಮೈ ಚಟ್ಟು ಗಿಡಿಸ ನಿನ್ನ ಗೊಟ್ಟು ನುಡಿಗೆ ನಾ ಅದರ ಬಲ್ಲನೇನು. ನಾ ಬಲ್ಲೆ ನಿನ್ನ ಶೌರ್ಯವನ್ನು, ನಾ ಬಲ್ಲೆ ನಿನ್ನ ಶೌರ್ಯವನ್ನು, ನನ್ನನ್ನು ಕೆಳಗೆ ನನ್ನೊಡೆಯನಿಂದ ನೀ ನಾಶವಾಗಬೇಡ. ನನ್ನನ್ನು ಕೆಳಗೆ ನನ್ನೊಡೆಯನಿಂದ ನೀ ನಾಶವಾಗಬೇಡ. ಬ್ರಹ್ಮಾಂಡವನ್ನು ಬೆಲ್ಲ ಮಾತ ನಾನು ಬಯವ ಬಣ್ಣು, ಮೃಗದೋಡಿನಿಂದ ಬಿಡಲೋಳಗೆ ನನ್ನೊಡನೆ ಭಾರವೀನು, ಮೃಗದೋಡಿನಿಂದ ಬಿಡಲೋಳಗೆ ನನ್ನೊಡನೆ ಭಾರವೀನು. ಮುಚ್ಚು ಬಾಯಿ. ಎಲ್ಲವೋ ಪಾಪಿ, ನನ್ನನ್ನು ಕೆಡಕಿ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದರೆ ನಿನ್ನ ಸರ್ವನಾಶವು ಖಂಡಿತ. ಸರ್ವನಾಶ? ಸರ್ವನಾಶ ಎಲ್ಲ ಕನವದೆ ಹೇಳಿ. ನಿನ್ನ ಮಾತು ಅತಿ ಆಯಿತು, ಮಿತಿ ಮೀರಿತು. ಕಟ್ಟುನಿಟ್ಟಾಗಿ ನಿನ್ನನ್ನು ಮುಟ್ಟಬಾರದೆಂದು ದಿಟ್ಟನಾಗಿದ್ದರೆ ನನ್ನನ್ನು ಕೆಣಕಿ ಸಿಟ್ಟುಗೊಳಿಸುತ್ತಿರುವೆ. ನಾಶ, ಸರ್ವನಾಶ. ಎಲ್ಲ ಗರ್ವದ ಹೆಣ್ಣೆ, ನಿನ್ನ ಮಾತು ಅತಿ ಆಯಿತು, ಮೂರ್ಖತನ ಮಿತಿ ಮೀರಿತು. ಕಟ್ಟುನಿಟ್ಟಾಗಿ ನಿನ್ನನ್ನು ಮುಟ್ಟಬಾರದೆಂದು ದಿಟ್ಟನಾಗಿದ್ದರೆ ನನ್ನನ್ನು ಕೆಣಕಿ ಸಿಟ್ಟುಗೊಳಿಸುತ್ತಿರುವೆ. ಕೆಟ್ಟವನಾದರೂ ಚಿಂತೆ ಇಲ್ಲ, ನಿನ್ನನ್ನು ಮುಟ್ಟಿಯೇ ತೀರುತ್ತೇನೆ. ಸ್ವಲ್ಪ ತಡಿ, ನನ್ನನ್ನು ಮುಟ್ಟಬೇಡ. ಎಲ್ಲಿಗೆ ಬರಬೇಕು ಹೇಳು, ನಾನೇ ಬರುತ್ತೇನೆ. ನೀನಿರುವುದಕ್ಕೆ ಪಾತಾಳದ ಸ್ಥಳವಿದೆ, ಬಾ ಕರೆದೊಯ್ಯುತ್ತೇನೆ. ನಾರಾಯಣ, ಶ್ರೀಹರಿ, ಈ ನೀಚನು ನನ್ನನ್ನು ಏನೇ ಮಾಡಿದರೂ ಬಿಡುವಂತೆ ತೋರುತ್ತಿಲ್ಲ. ಹೀಗೇನು ಮಾಡಲಿ? ಅಯ್ಯ ದಾನವೀರ, ಸ್ವಲ್ಪ ನನಗೆ ಕಾಲಾವಕಾಶವನ್ನು ಕೊಡು. ನನ್ನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬರುತ್ತೇನೆ. ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಆಯ್ತು, ಹೋಗಿ ಬಾ. ಇವಳು ಎಲ್ಲಿಗೆ ತಾನೇ ಹೋದಾಳು? ಇವಳು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಬರುವ ತನಕ ನಾನು ಪಾತಾಳ ಲೋಕಕ್ಕೆ ಹೋಗುವ ದಾರಿಯನ್ನು ಹುಡುಕುತ್ತೇನೆ. ಯಾರದು? ನಾನು ಶ್ರೀಹರಿ. ಎಲವ ಮಾಯಾವಿ, ಮೋಸಗಾರ,
ವಂಚಕಾರ ಕಡಲ ಒಳಲೊಳಗೆ ಹೇಡಿಯಾಗಿ ಅವಿತುಕೊಂಡು ಅಡಿಗಡಿಗೂ ಕಾಡಿಸಿ ಈಗ ಬಡ ಬಡನೆ ಗುಡುಗಿದೊಡನೆ ಗಡಗಡನೆ ನಡುಗುವೆನೆಂದು ಭಾವಿಸಿದೆಯಾ? ಇಲ್ಲ, ಮೃಡನಾಡೆ ಹೆದರುವ ಗಂಡಲ್ಲೋ ಈ ಪ್ರಚಂಡ ಹಿರಣ್ಯಾಕ್ಷ. ಗಂಡೆದೆಯ ಗುಂಡೆಗೆಯೂ ನಿನಗಿದ್ದರೆ ಈ ಎದುರಿಗೆ ನಿಲ್ಲೋ ಮದಾಂಧ ಹರಿಯೇ. ಮದಾಂಧ ಹರಿಯ ಎಲ್ಲಿರುವೆ ಎದುರಿಗೆ ನಿಲ್ಲು, ನೀ ಎದುರಿಗೆ ನಿಲ್ಲು. ಮದಾಂಧ ಹರಿಯ ಎಲ್ಲಿರುವೆ ಎದುರಿಗೆ ನಿಲ್ಲು, ನೀ ಎದುರಿಗೆ ನಿಲ್ಲು. ಮದಾಂಧನೆ 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 ಮದಾಂಧನೆ. ಹಂದಿ ರೂಪದಲ್ಲಿ ನೀನು ಬಂದಿರುವೆಯಲ್ಲೋ, ಚಂಡ ಪ್ರಚಂಡರ ಕಂಡರೆ ಭಯವೇನೋ. ಗಂಡದಯ ಗೊಂಡೆಗೆಯೋ ನಿನಗಿದೆಯೇನೋ, ಚಂಡ ಪ್ರಚಂಡರ ಕಂಡರೆ ಭಯವೇನೋ. ಮಾಯಗಾರನೇ ಹೇ ಮೋಸಗಾರನೇ, ನಿನ್ನ ಶೌರ್ಯವನ್ನು ನಾನು ತಿಳಿವೆನು. ಮಾಯಗಾರನೇ ಹೇ ಮೋಸಗಾರನೇ, ನಿನ್ನ ಶೌರ್ಯವನ್ನು ನಾನು ತಿಳಿವೆನು. ಮದಾಂಧ ಹರಿಯೇ ಎಲ್ಲಿರುವೆ ಎದುರಿಗೆ ನಿಲ್ಲು, ಈ ಎದುರಿಗೆ ನಿಲ್ಲು. ಮದಾಂಧನೆ 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 ಮದಾಂಧನೆ. ಕಂಡದಯ ಗೊಂಡಿಗೆಯು ನಿನಗಿದೆಯಲ್ಲ, ಚಂಡ ಪ್ರಚಂಡರ ಕಂಡರೆ ಭಯವೇನು. ಕಂಡದಯ ಗೊಂಡಿಗೆಯು ನಿನಗಿದೆಯಲ್ಲ, ಚಂಡ ಪ್ರಚಂಡರ ಕಂಡರೆ ಭಯವೇನು. ಮಾಯಗಾರನೇ ಮೋಸಗಾರನೇ, ನಿನ್ನ ಶೌರ್ಯವನ್ನು ನಾನು ತಿಳಿವೆನು. ಮಾಯಗಾರನೇ ಮೋಸಗಾರನೇ, ನಿನ್ನ ಶೌರ್ಯವನ್ನು ನಾನು ತಿಳಿವೆನು. ಮದಾಂಧ ಹರಿಯ ಎಲ್ಲಿರುವೆ ಎದುರಿಗೆ ನಿಲ್ಲು, ಈ ಎದುರಿಗೆ ನಿಲ್ಲು. ಮದಾಂಧನೆ 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 ಮದಾಂಧನೆ. ಇದೇನಿದು? ಇದ್ದಕ್ಕಿದ್ದಂತೆ ಕತ್ತಲು. ಯಾವುದೋ ಒಂದು ಹಂದಿಯು ಹಿತ್ತಲೇ ಬರುತ್ತಿರುವುದಲ್ಲ. ಇದು ಹಂದಿಯಲ್ಲ, ಹಂದಿಯ ವೇಷದಲ್ಲಿ ಬಂದಿರುವ ಆ ನನ್ನ ಕುಲವೈರಿ ಹರಿಯೇ ಇವನು. ಎಲವ ಮಾಯಾವಿ, ಮೋಸಗಾರ, ವಂಚಕಾರ, ನಿಜ ರೂಪಿನಲ್ಲಿ ಬಾರದೆ ಹಂದಿಯ ವೇಷದಲ್ಲಿ ಬಂದಿರುವೆಯಲ್ಲೋ. ಬಾ, ಇಂದು ನಿನ್ನ ಕತೆ ಮುಗಿಯಿತು.
ಕಾಪಾಡು ಶ್ರೀಹರಿ, ನಾರಾಯಣ ಶ್ರೀಹರಿ. ಸ್ವಾಮಿ, ಅಬ್ಬ, ಆ ರಕ್ಕಸನ ಎಂದ ಉದ್ಘಟದಿಂದ ಆರ್ಭಟಿಸುತ್ತಿದ್ದನು. ನನ್ನ ವ್ಯಾಕುಲವು ತಾಳಲಾರದೆ ನಾನು ಏನು ಮಾಡುತ್ತಿದ್ದನೋ ಒಂದು ತಿಳಿಯದಾಯಿತು ದೇವ. ದೇವಿ, ಏಕೆ ಭಯಪಡುತ್ತೀರಿ? ಅದೋ ಅಲ್ಲಿ ನೋಡು, ಆ ದೈತ್ಯನನ್ನು ನಾನು ಆಗಲೇ ಸಂಹರಿಸಿದನು. ಈಗ ನಿನ್ನ ಮುಂದಿರುವುದು ಪ್ರೇಮ ಮೂರ್ತಿಯಾದ ನಿನ್ನ ಸ್ವಾಮಿ. ಆ ದೈತ್ಯನ ಪಟಲದಿಂದ ನಾನು ಏನು ಮಾಡುತ್ತಿದ್ದೇನೋ ಏನು ನನಗೊಂದು ತಿಳಿಯದಾಯಿತು ದೇವ. ನೊಂದಿರುವ ಮನಕ್ಕೆ ಮುದ ನೀಡಬೇಕೆಂದು ಬಂದಿರುವ ನನ್ನನ್ನು ಪ್ರೀತಿ ಪ್ರೇಮಗಳಿಂದ ಆಲಂಗಿಸಬಾರದೆ? ಆಹಾಹಾಹಾ, ನನ್ನನ್ನು ಎಷ್ಟು ಕಾಡಿದಿರಿ. ನೀವು ಕೇಳಿದ ತಕ್ಷಣ ನಾನು ಆಲಂಗಿಸಬೇಕೇನು? ಬೇಡವೇನು? ಆಲಂಗಿಸುವೆನು. ಸ್ವಲ್ಪ ನಿಮ್ಮನ್ನು ಕಾಡಿಸಿ ಅನಂತರ ಆಲಂಗಿಸುವೆನು. ಹಾಗೇನು? ಹಾಗಾದರೆ ನಾನೀಗಲೇ ವೈಕುಂಠಕ್ಕೆ ಹಿಂದಿರುಗುತ್ತೇನೆ. ಓಹೋಹೋ, ಹಾಗಾದ್ರೆ ನನ್ನ ಮೇಲಿರುವ ಪ್ರೀತಿಯು ಇಷ್ಟೇ ಏನು? ಪ್ರೀತಿ ಪ್ರೀತಿ ಸಮುದ್ರದಾಳದಷ್ಟು, ನಭೋ ಮಂಡಲದಲ್ಲಿನ ತಾರೆಯಷ್ಟು. ನನ್ನ ಹೃದಯದ ಮಿಡಿತವೇ ನೀನಾಗಿರುವಾಗ ಪ್ರೀತಿ ಇಲ್ಲವೆಂದು ಹೇಳಿವೆಯ ದೇವಿ? ಸ್ವಾಮಿ, ಈ ನಿಮ್ಮ ಪ್ರೇಮದ ಮಾತುಗಳಿಗೆ ನಾನು ಧನ್ಯಳಾದೆನು. ಈಗ ನೀವು ಬೇಡವೆಂದರೂ ನಾನೇ ನಿಮ್ಮನ್ನು ಆಲಂಗಿಸುವೆನು. ಸ್ವಾಮಿ, ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಆಡು ಆನಂದದಲ್ಲಿ ಈ ಪ್ರೇಮ ಗಾನದಲ್ಲಿ. ಕ್ಷಣವೇ ನಾ ಸೋತು ಹೋದೆನು, ಮನದರಸಿಯಾದ ನಿನ್ನ ಮನಸಾರೆ ವರಿಸಿದೆನು. ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆನು, ಮನಸಾರೆ ವರಿಸಿದೆನು. ಬಾಬಾರೆ ಭಾಮೆಯೇ, ಶ್ರೀಹರಿಯ ಸಿರಿಲತೆಯೇ, ಬಾಬಾರೆ ಭಾಮೆಯೇ, ಶ್ರೀಹರಿಯ ಸಿರಿಲತೆಯೇ, ಆನಂದವಾ ಬಾಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧ ಚೆಲ್ಲಿ, ಆಡು ಆನಂದದಲ್ಲಿ ಈ ಪ್ರೇಮ
ಮನದಲ್ಲೇಕೆ ಭ್ರಾಂತಿ? ಮನಸ್ಸಿನಲ್ಲಿ ಅಶಾಂತಿ, ಎಡಚಕ್ಷುವಿನ ವಾಮಬಾಹುವಿನ ಭುಜಸ್ಫುರಣ, ಖಂಡದೆಯ ಗುಂಡಿಗೆ ದೋರ್ದಂಡ ಪರಾಕ್ರಮಿಯ ಗುಂಡಿಗೆಯಲ್ಲಿಂದು ಭಯದ ಭೀಕರ ಚಿತ್ತ ಭಕ್ತಿಯ ಮೇಲೆ ಅಪಶಕುನದ ಇದ್ಯಾವ ಅಶುಭಕ್ಕಿದು ಆಹ್ವಾನ? ಈ ಧೀರ್ಘ ಸಂಖ್ಯೆಯೇ ಯಕ್ಷಗಂಧರ್ವ ದೇವತಾನವರಲ್ಲಿ ನನಗೆ ಸರಿಸಬರಲಿಲ್ಲ. ಬ್ರಹ್ಮಾಂಡದಲ್ಲಿ ನನಗೆ ಹೆದರುವವರಿಲ್ಲ. ಇಷ್ಟಿದ್ದರೂ ನನ್ನ ಮನದಲ್ಲಿ ಕಳವಳ. ಸಮಾಚಾರವೇನು? ನಿಮ್ಮ ತಮ್ಮನನ್ನು ಅಂದೆ ಒಂದು ಹಂದಿ ಕೊಂದಾಕಿದು ಮಹಾಪ್ರಭು. ಹೆತ್ತ ಹೊಟ್ಟೆಗೆ ಕಿಚ್ಚು ಹಚ್ಚಿ ಹೊರಟೆ ಹೋದೆಯಲ್ಲೋ. ನಿನ್ನನ್ನು ಆಗಲಿ ಈ ತಾಯಿಯು ಹೇಗೆ ತಾನೇ ಜೀವಿಸುವಳು ಕಂದ. ಹಿರಣ್ಯ ಸಮಾಧಾನ. ನೀನು ಯಾರು? ಕಶ್ಯಪ ಋಷಿಯ ಧರ್ಮಶಾಸ್ತ್ರಗಳನ್ನು ಅರಿತವನು, ಲೋಕ ವಿಚಾರಗಳನ್ನು ತಿಳಿದವನು. ನೀನೇ ಅಜ್ಞಾನಿಗಳಂತೆ ಕಣ್ಣಿರುವಾಗುವುದು. ಹುಟ್ಟಿದವನು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯಿದೆ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವವರು ಈ ತ್ರಿಭುವನದಲ್ಲಿ ಯಾರೂ ಇಲ್ಲವೆಂಬುದು ನನಗೆ ಕೇವಲ ಹಂದಿಯಂತೆ ವೇಷದ ಅಂತಹ ಮಹಾವೀರನಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದು. ನನ್ನನ್ನು ನೋಡು. ಸಹೋದರನ ಸರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ. ಸಹೋದರನ ಸರ್ಗಾರೋಹಣ ಆನಂದ, ಮಹದಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಯಗಳಿಗೆ ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ. ವಿಶ್ವದ ಅದಾವ ಶಕ್ತಿ ಎದುರಾದರೂ ಒತ್ತಡಗಿಸುತ್ತೇನೆಂಬ ದಟ್ಟ ನುಡಿಯನ್ನಾಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ ಮಾಯಗಾರನೆ, ಮೋಸಗಾರನೆ, ಹದಮನೆ, ಕುರುಳನೆ, ಕೆಡುಗನೆ, ಬಡವ ಹೇಳಿ ಹರಿಯೇ ಹಿಡುಗನೆ ನಾನಿದ್ದ. ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಪಾತಕಿಯ
ಈ ಕವನ ಸಿಂಹನ ಕಣಿಗೆ ಬದುಕುವ ಆನೆಯ ವಂಚಕನೇ ಹಂದಿಯ ರೂಪದಿ ನನ್ನ ತಮ್ಮನ ಕೊಂಡೆಯ ಪಾದಕಿಯ ಈ ಭುವನ ಸಿಂಹನ ಕಣಿಗೆ ಬದುಕುವ ಆನೆಯ ವಂಚಕನೇ ಖಂಡದ ಬೋಧನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ ಖಂಡದ ಬೋಧನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ ಮದವ ಮುರಿಯುವೆ ಉದರ ಬಗೆಯುವೆ ಕರುಳ ಮೌಲೆಯ ಹಾಕಿಕೊಳ್ಳ ಮದವ ಮುರಿಯುವೆ ಉದರ ಬಗೆಯುವೆ ಕರುಳ ಮೌಲೆಯ ಹಾಕಿಕೊಳ್ಳಿ ಹೇಳಿ ಹರಿಯೇ ಹೇಳುವೆನು ನಾನು ಮಾಯಗಾರನೇ ಮೌಸಗಾರನು ಅದಮನ ಧುರುಳನೆ ಕೆಡುಕನೆ ಬಡವನೆ ಹೇ ಹರಿಯೇ ಹೇಳುವೆನು ನಾನಿನ್ನ ಬಿಡುವೆನು ನಾನಿನ್ನ ಬಿಡುವೆನು ನಾನಿನ್ನ ಬಿಡುವೆನು ನಾನೆಲ್ಲ ಹಂದಿಯ ರೂಪದಿ ನನ್ನ ತಮ್ಮ ಕೊಂದೆಯ ಪಾತಕೆಯ ಹಂದಿಯ ರೂಪದಿ ನನ್ನ ತಮ್ಮನ ಕೊಂದೆಯ ಮಾತಕೆಯ ಈ ಭುವನ ಸಿಂಹನ ಕೆಣಿಗೆ ಬದುಕುವೆಯ ಹೇಳೆಯ ವಂಚಕನೇ ಈ ಭುವನ ಸಿಂಹನ ಕೆಣಿಗೆ ಬದುಕುವೆಯ ಹೇಳೆಯ ವಂಚಕನೇ ಖಂಡದ ಬೋಧನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ ಖಂಡದ ಬೋಧನ ರಂಗಕ್ಕೆ ಎದುರಾಗೋ ನೀ ಯುದ್ಧಕ್ಕೆ ಪದವ ಮುರಿಯುವೆ ಉದರ ಬಗೆಯುವೆ ಕರುಳ ಮೌಲೆಯ ಹಾಕಿಕೊಳ್ಳುವೆ ಮದವ ಮುರಿಯುವೆ ಉದರ ಬಗೆಯುವೆ ಕರುಳ ಮೌಲೆಯ ಹಾಕಿಕೊಳ್ಳುವೆ ಹೇಳಿ ಹರಿಯೇ ಬಿಡುವೆನು ನಾನಿನ್ನ ಬಿಡುವೆನು ನಾನಿನ್ನ ಬಿಡುವೆನು ನಾನಿನ್ನ ಬಿಡುವೆನು ನಾನಿನ್ನ ಸ್ವಾಮಿ ಸ್ವಾಮಿ ನಿಮ್ಮ ಕಾಲ ಹಿಡಿದು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಕೇಶವನೇ ಕಾರುಣ್ಯಶೀಲನೇ ಭಕ್ತೋದ್ಧಾರಕ ಕರುಣಾಮಯನೇ ನಾರಾಯಣ 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 ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ದುಷ್ಟರ ಹಳಿಸಿ ಶಿಷ್ಟರ ಉಳಿಸು ನಿನ್ನ ಕಲೆ ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ ಈ ಜಗದ ಉಯ್ಯಾಲೆ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ನಾರಾಯಣ ಅಣ್ಣನ ಹಾಣತಿಯಂತೆ ದೈತ್ಯನು ದಿಕ್ಪಾಲಕರನ್ನು ಪೀಡಿಸಿದ ಲೋಕಗಳ ತಲ್ಲಣಗೊಳಿಸಿ ಮುನಿಜರ ದಿವಿಜರ ಶಿಕ್ಷಿಸಿದ ನಾರಾಯಣ ಶ್ರೀಹರಿ ಪತ್ನಿಯು ಎಂದು ತಿಳಿಯದೆ ಭೂದೇವಿಯನ್ನು ಕಾಣಿಸಿದ ದೈತ್ಯನ ಹಾರ್ಭಟ ಮೇರೆ ಮೀರಲು ಶ್ರೀಹರಿ ಸಹಿಸದೆ ತಾಮುನಿದ ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ ನಾರಾಯಣ ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ ಆಯಿತು ದಾನವ ಸಂಹಾರವು ಮುಗಿಯಿತು ದೈತ್ಯನ ಆರ್ಭಟವು ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಏನು ನಿನ್ನ ಲೀಲೆ ಮಾಧವ ಏನು
ಶಿಷ್ಟಾಚಾರ ಉಳಿಸು ನಿನ್ನ ಕಲೆ ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ ಈ ಜಗದ ಉಯ್ಯಾಲೆ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ನಾರಾಯಣ ನಾರಾಯಣ ತಮ್ಮನ ಸಾವಿನಿಂದ ಕಂಗೆಟ್ಟ ಹಿರಣ್ಯಕಶಿಪು ಗುರುಗಳಾದ ಶುಕ್ಲಾಚಾರ್ಯರ ಸಲಹೆಯಂತೆಯೇ ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನು. ಬ್ರಹ್ಮದೇವನೇನಾದರೂ ಆ ದೈತ್ಯನಿಗೆ ವರವನ್ನು ಕರುಣಿಸಿದ್ದಾದರೆ ಅವನ ಆರ್ಭಟಕ್ಕೆ ಕೊನೆಯೇ ಇಲ್ಲದಂತಾಗುತ್ತದೆ. ನಾರಾಯಣ ನಾರಾಯಣ ಇರಲಿ, ನಾನೀಗಲೇ ದೇವಲೋಕಕ್ಕೆ ಹೋಗಿ ಮಹೇಂದ್ರನನ್ನು ಕೊಂಡು ಮುಂದಿನ ಮಾರ್ಗೋಪಾಯವನ್ನು ಹುಡುಕುವೆನು. ನಾರಾಯಣ ನಾರಾಯಣ. ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ. ಅವತರಿಸಿದನು ದೈತ್ಯ ಸಂಹಾರಕ್ಕೆ ಶ್ರೀಹರಿ ವರಾಹ ರೂಪದಲ್ಲಿ. ಬಂದನು ವರಾಹ ದೈತ್ಯನ ಕೊಲ್ಲಲು ರೌದ್ರಾರೋಸ ವೇಷದಲ್ಲಿ. ಆಯಿತು ದಾನವ ಸಂಹಾರವು ಮುಗಿಯಿತು ದೈತ್ಯನ ಆರ್ಭಟವು. ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ. ದುಷ್ಟರ ಹಳಿಸಿ ಶಿಷ್ಟರ ಉಳಿಸು ನಿನ್ನ ಕಲೆ ತೂಗುತ್ತಲಿರುವೆ ಶ್ರೀಹರಿಯೇ ಜಗದ ಉಯ್ಯಾಲೆ ಜಗದ ಉಯ್ಯಾಲೆ. ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ ಮಾಧವ ಏನು ನಿನ್ನ ಲೀಲೆ. ನಾರಾಯಣ ನಾರಾಯಣ.